ಇಲ್ಲ. ಫಸ್ಟ್ ಹಾಫ್ ಅನ್ ಅವರ್ ಆದ್ಮೇಲೆ ಅರ್ಥ ಸ್ಟಾರ್ಟ್ ಆಯ್ತು. ಉಪೇಂದ್ರ 2 ಕ್ಯಾರೆಕ್ಟರ್ ಇರ್ತಾರೆ. ಅದ್ 2 ಕ್ಯಾರೆಕ್ಟರ್ ಫಸ್ಟ್ ಕ್ಯಾರೆಕ್ಟರ್ ನಮ್ಮ ಒಳಗಡೆ ಇರೋ ನಾನು, ಅದು ಆಚೆ ಕಡೆ ಗೊತ್ತಾಗ್ತಿರಲ್ಲ. ನಾವು ಒಳಗಡೆ ಹೇಗ್ ಥಿಂಕ್ ಮಾಡ್ತೀವೋ ಅದೊಂದು ಕ್ಯಾರೆಕ್ಟರ್, ನಾವು ಆಚೆ ಕಡೆ ಪ್ರಪಂಚದಲ್ಲಿ ಹೆಂಗಿರ್ತೀವೋ ಅದೊಂದು ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಹೆಂಗ್ ಮರ್ಜ್ ಆಗ್ತಿದೆ ಅದು ಸ್ಟೋರಿ ಹೋಗ್ತಾ ಇರುತ್ತೆ. ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಂದ್ರೆ ನಾನು ಮನ್ಸೊಳಗಡೆ ಒಂದ್ ಅನ್ಕೋತೀವಿ, ಆಚೆ ಕಡೆ ಒಂಥರ ಬದುಕ್ತಾ ಇರ್ತೀವಿ. ಆಚೆಗೆರೆ ಅನ್ಕೊಳ್ತಿರೋದಕ್ಕೂ ಮನ್ಸೊಳಗಡೆ ಅನ್ಕೊಳ್ತಿರೋದಕ್ಕೂ ಒಂದು ಕ್ಲಾಶ್ ಆದಾಗ ಯಾರು ವಿನ್ ಆಗ್ಬೇಕು ಅಂತ ಒಂದು ಡಿಸಿಷನ್ ತಗೊಳ್ಳೋ ಟೈಮ್ ಬರುತ್ತೆ. ಅದು ಇವಾಗ ಇಂಟರ್ವ್ಯೂಲ್. ನೆಕ್ಸ್ಟ್ ಯಾರು ವಿನ್ ಆಗ್ತಾರೆ, ನಾವು ಮನ್ಸೊಳಗಡೆ ಅನ್ಕೊಳ್ತಿರಂಗ್ ಬದುಕ್ತೀವ, ಇಲ್ಲಾಂದ್ರೆ ಆಚೆ ಕಡೆ ಹೆಂಗಿದೀವ ಹಂಗೆ ಇರ್ತೀವ ಲೈಫ್ ಲಾಂಗ್ ಫುಲ್ಲು. ನಾವು ಒಳಗಡೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅದನ್ನ ಆಚೆ ಕಡೆ ಪ್ರೂವ್ ಮಾಡಿ ಆತರ ನಾವು ಚೇಂಜ್ ಆಗ್ತೀವ ಅಂತ ಸೆಕೆಂಡ್ ಹಾಫ್ ಅಲ್ಲಿ ಗೊತ್ತಾಗುತ್ತೆ. ಇವಾಗ ಇಂಟರ್ವ್ಯೂಲ್ ನಾನಿಗೂ ಮತ್ತೆ ಆಚೆ ಕಡೆ ಇರೋ ನೀನಿಗೂ ಯಾರು ಗೆಲ್ತಾರೆ ಅನ್ನೋದಕ್ಕೆ ಒಂದು ಇಂಟರ್ವ್ಯೂಲ್ ಬ್ಲಾಕ್ ಇದು ಮಧ್ಯೆ ಇಂಟರ್ವ್ಯೂಲ್ ಸರ್ ಇದು.